Hi guys, welcome back to my channel. ಸೊ ಇವತ್ತು ನಾನು ನನ್ನ ಟೂ ಸ್ಪೆಷಲ್ ಪೀಪಲ್ಗೋಸ್ಕರ ಟೂ ಸ್ಪೆಷಲ್ ಪ್ಲೇಸಸ್ಗೆ ಹೋಗ್ತಾ ಇದ್ದೀವಿ. ಸೊ ಆ ಟೂ ಸ್ಪೆಷಲ್ ಪೀಪಲ್ ಯಾರು ಅಂತಂದರೆ ನನ್ನ ದೊಡ್ಡಮ್ಮ ಅಂದರೆ ನನ್ನ ಅಜ್ಜಿ ಆ್ಯಂಡ್ ಆಲ್ಸೋ ನಮ್ಮಪ್ಪ. ಸೊ 2 days ಬಿಫೋರ್ ನಮ್ಮ ಅಜ್ಜಿ ಬರ್ಡೇ ಇತ್ತು, ದ್ಯಾಟ್ ಇಸ್ June 18th. ಆ್ಯಂಡ್ 2 days ಆದಮೇಲೆ June 22nd ನಮ್ಮಪ್ಪನ ಬರ್ಡೇ. ಸೊ ಅದಕ್ಕೋಸ್ಕರ ನಾವು ಒಂದು ಸುಬ್ರಹ್ಮಣ್ಯ ಮಠ ಅಲ್ಲಿ ಗೋದಾನ ಮಾಡ್ಬೋದು ಅಂತ ಅಂದರು. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ನಾವೊಂದು ಆ್ಯನಿಮಲ್ ಶೆಲ್ಟರ್ ಹೋಮ್ಗೂ ಹೋಗ್ತಾ ಇದ್ದೀವಿ. ಸೊ ಅಲ್ಲೂ ದಾನ ಮಾಡೋದಕ್ಕೆ, ಸೊ ದ್ಯಾಟ್ ನನಗೆ ಒಂಥರ ಖುಷಿ ಸಿಗಲಿ, ಅವ್ರ ಬರ್ಡೇ ಸ್ಪೆಷಲ್ ಫೀಲ್ ಮಾಡ್ದಂಗೆ ಆಗುತ್ತೆ ಅಂತ. ಸೊ ಹಾಗೆ ಒಂದು ಸ್ವಲ್ಪ ಡೀಟೇಲ್ಸ್ ಹೇಳ್ತಾ ಇರ್ತೀನಿ ನಾನು ರೆಡಿ ಆಗ್ತಾ. ಸೊ ಲೆಟ್ಸ್ ಗೋ ವಿತ್ ಇಟ್. ನನ್ನ ದೊಡ್ಡಮ್ಮನ ಹೆಸರು ಸುಶೀಲಾ ಅಂತ, ನನ್ನ ಅಜ್ಜಿ ಹೆಸರು. ಆ್ಯಂಡ್ ಅವರು 4 years ಬ್ಯಾಕ್ ಅವ್ರು 85 ಇದ್ದಾಗ ತೀರ್ಕೊಂಡಿದ್ದು. ಆ್ಯಂಡ್ ಟು ಬಿ ಆನೆಸ್ಟ್, ನಾನು ಸಿಕ್ಕಾಪಟ್ಟೆ ಕ್ಲೋಸು. ನಾನು 7ನೇ ಮೊಮ್ಮಗಳು, 7 ಕಸಿನ್ಸಲ್ಲಿ ಐ ಆಮ್ ದ 7th ಒನ್. ಆ್ಯಂಡ್ ನಾನು ಸಿಕ್ಕಾಪಟ್ಟೆ ಕ್ಲೋಸು ನನ್ನ ದೊಡ್ಡಮ್ಮಂಗೆ. ಆ್ಯಂಡ್ ಆ್ಯಕ್ಚುಲಿ ಶಿ ಮೆಂಟ್ ದ ವರ್ಲ್ಡ್ ಟು ಮೀ ಆ್ಯಸ್ ವೆಲ್, ಲೈಕ್ ನಮ್ಮ ಅಮ್ಮನ ಥರನೇ ಅವರು. ಸೊ ಅದಕ್ಕೋಸ್ಕರ ಅವರು ಅಂದರೆ ಅವ್ರು ಹೋಗಿ ತೀರ್ಕೋತಾರೆ ಅನ್ನೋ ಇದೇ ನನ್ನ ತಲೆಯಲ್ಲಿ ಇರಲಿಲ್ಲ. ಅದು ಬರ್ತಾ ಇದ್ರೆ ಅದೇನಾದರೂ ಅಂದರೆ ಅವ್ರಿಗೆ ವಯಸ್ಸಾಗಿದೆ ಅಂತ ನನ್ನ ತಲೆಗೆ ಬಂದ್ರೇ ನಾನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ನಂಗೆ ಗೊತ್ತು ಎಲ್ಲರಿಗೂ ಅದೇ ಇರುತ್ತಲ್ವ, ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ತುಂಬ ಕ್ಲೋಸ್ ಇರೋರು ಮಗು ಥರ ಆಗೋಗ್ಬಿಟ್ಟಿರ್ತಾರೆ. ಅವ್ರಿಗೇನಾದರೂ ಆದರೆ ನಾವು ಎಕ್ಸ್ಪೆಕ್ಟು ಮಾಡಲ್ಲ ಅವ್ರಿಗೇನಾದರೂ ಆಗುತ್ತೆ ಅಂತ. ಬಟ್ ಅದೇ 4 ವರ್ಷದಿಂದ ಅವ್ರು ಹೋದಾಗ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಬಟ್ ನನಗೆ ಅವ್ರ ಜೊತೆ ಇರೋ ಮೆಮೊರಿ ಏನು ಗೊತ್ತಾ, ಅವ್ರ ಜೊತೆ ಕೂತ್ಕೊಂಡು ನಾನು, ಅಮ್ಮ, ನನ್ನ ಕಸಿನ್ನು, ನನ್ನ ಅಕ್ಕ ಮತ್ತು ನನ್ನ ಅತ್ತೆ ಎಲ್ಲರೂ ಕೂತ್ಕೊಂಡು ಸಾಯಂಕಾಲ ಹೊತ್ತಲ್ಲಿ ಭಜನೆ ಹಾಡೋದು, ದೇವ್ರ ಭಜನೆ ಹಾಡೋದು. ಎಷ್ಟು ಚೆನ್ನಾಗಿ ಅನಿಸ್ತಿತ್ತು. ಅವ್ರಿಗೆ ಪಾಪ ಅಲ್ಝೈಮರ್ಸ್ ಕೂಡ ಇತ್ತು. ಅದರಲ್ಲಿ ಅವ್ರಿಗೆ ಎಷ್ಟು ನೆನಪಿತ್ತೋ, ನಮ್ಮ ಹೆಸರುಗಳು ಎಷ್ಟು ನೆನಪಿತ್ತೋ ಅದರಲ್ಲಿ ಕರೀತಾ ಇದ್ರು, ಹಾಡ್ತಾ ಇದ್ರು. ದೇವ್ರ ಹಾಡುಗಳು ಅಂತಂದರೆ ತುಂಬ ಇಷ್ಟ. ಸೊ ಐ ಫೀಲ್ ನನಗೆ ಅವ್ರು ಎಲ್ಲಿದ್ರು ಇವಾಗ್ಲೂ ಅಷ್ಟೇ ಖುಷಿಯಾಗಿರಲಿ ಅಂತ. ಆ್ಯಂಡ್ ಅದಕ್ಕೋಸ್ಕರನೇ ನಾನು ಇದನ್ನು ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ನಮ್ಮಪ್ಪ 7 years ಬ್ಯಾಕ್ ತೀರ್ಕೊಂಡಿದ್ದು. ಆಲ್ಮೋಸ್ಟ್ ನಾನು ಇಂಡಸ್ಟ್ರಿಗೆ ಬಂದಾಗ ಅವರು ಕರೆಕ್ಟಾಗಿ 1 month ಇತ್ತು ನಮಗೆ. ನನ್ನ ಫಸ್ಟ್ ಸೀರಿಯಲ್ ಸ್ಟಾರ್ಟ್ ಮಾಡಿದಾಗ ಲೈಕ್ Jan 1st ನನ್ನ ಫಸ್ಟ್ ಸೀರಿಯಲ್ ಲೈಕ್ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು. Jan 30th ನಮ್ಮಪ್ಪ ತೀರ್ಕೊಂಡಿದ್ದು. ಆ್ಯಂಡ್ ಇಟ್ ವಾಸ್ ವೆರಿ ಡಿಸ್ಟರ್ಬಿಂಗ್. ಅಂದರೆ ಅವರೇ ನನಗೆ ಎಂಕರೇಜ್ ಮಾಡಿದ್ದು, ಸೀರಿಯಲ್ಸ್ ಮಾಡು, ನಿನಗೆ ಇಷ್ಟ ಅಲ್ಲ, ಆ್ಯಕ್ಟಿಂಗ್ ಇಷ್ಟ ಅಲ್ಲ ಫಸ್ಟ್ಲಿ ಅಂತ. ಬಟ್ ಅವರೇ ನನ್ನ ಆನ್ ಸ್ಕ್ರೀನ್ ನೋಡಲಿಲ್ಲ. ಬಟ್ ಇಟ್ಸ್ ಓಕೆ, ಅವರೆಲ್ಲೇ ಇದ್ರು ಅವ್ರು ನೋಡ್ತಿರ್ತಾರೆ ಅಂತ. ಅವರು ಆ್ಯನಿಮಲ್ ಲವರ್, ತುಂಬ ದೊಡ್ಡ ಆ್ಯನಿಮಲ್ ಲವರ್. ಆ್ಯಂಡ್ ಅವರಿಂದ ನನಗೆ ಆ ಜೀನ್ಸ್ ಬಂತು ಏನೋ. ಸೊ ಅದಕ್ಕೋಸ್ಕರ ನಾವಿವತ್ತು ಆ್ಯನಿಮಲ್ ಶೆಲ್ಟರ್ ಹೋಮ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಅವ್ರ ಅಪ್ಪ ಏನಿದ್ರು ಅಂದರೆ ನನ್ನ ತಾತ, ಅವರು ವೆಟರ್ನರಿ ಡಾಕ್ಟರ್ ಇದ್ದರು. ಸೊ ಅದಕ್ಕೋಸ್ಕರ ಆ ಒಂದು ಬಾಂಡ್ ಬಂದಿದೆ ಟುವರ್ಡ್ಸ್ ಆ್ಯನಿಮಲ್ಸ್. ಸೊ ಐ ಡೋಂಟ್ ನೋ, ನನಗೆ ತುಂಬ ಎಕ್ಸೈಟ್ಮೆಂಟ್ ಇದೆ. ಇವತ್ತು ಅಲ್ಲೆರಡೂ ಕಡೆ ಹೋಗಿ ಎಂಜಾಯ್ ಮಾಡ್ಬೋದು, ಮಾತಾಡ್ಬೋದು. ಆ್ಯಂಡ್ ಆ್ಯನಿಮಲ್ಸ್ ಆರ್ ವೆರಿ ಏನಂತಾರೆ ಲಾಯಲ್, ಡಾಗ್ಸ್ ಎಸ್ಪೆಷಲಿ ತುಂಬ ಲಾಯಲ್. ಆ್ಯಂಡ್ ಗೋದಾನ ಮಾಡೋದು ಅಂದರೆ ನನಗೆ ಫಸ್ಟ್ಲಿ ಹಸುಗಳು ಪಾಪದವು ಅನಿಸ್ತವೆ. ಸೊ ತುಂಬ ಟೈಮಿಂದ ಇತ್ತು ನನಗೆ ಹಿಂಗೆ ಗೋದಾನ ಮಾಡಬೇಕು ಎಲ್ಲಾದರೂ ಒಳ್ಳೆ ಕಡೆ. ಆ್ಯಂಡ್ ಪ್ಲೀಸ್ ನೀವು ಕಮೆಂಟ್ ಸೆಕ್ಷನಲ್ಲೂ ನಿಮಗೆ ಅದನ್ನು ಆ್ಯನಿಮಲ್ ಫೌಂಡೇಶನ್ ಗೊತ್ತಿದ್ರೆ ಪ್ಲೀಸ್ ಲೆಟ್ ಮೀ ನೋ, ಸೊ ದ್ಯಾಟ್ ನಾನು ಮುಂದಿನ ಟೈಮಲ್ಲೂ ನಾನು ಈ ಥರ ಹೆಲ್ಪ್ ಮಾಡ್ತಿರ್ತೀನಿ. ಸೊ ಪ್ಲೀಸ್ ಲೆಟ್ ಅಸ್ ನೋ. ನಾನು ನಮ್ಮ ಅಕ್ಕ ಇಬ್ಬರೂ ಮಾಡ್ತೀವಿ. ಸೊ ಅದಕ್ಕೋಸ್ಕರ. ಆ್ಯಂಡ್ ಸ್ವಲ್ಪ ಟೈಮ್ ಮುಂಚೆ ನನ್ನ ಬರ್ಡೇನೂ ಇತ್ತು, ಅದಕ್ಕೋಸ್ಕರನೂ ಮಾಡ್ತಾಯಿದ್ದೀನಿ. ಆ್ಯಂಡ್ ನೀವು ಅಷ್ಟೇ, ನನ್ನ ಫ್ಯಾನ್ಸ್, ನನ್ನ ಫಾಲೋವರ್ಸ್, ನೀವೆಲ್ಲ ನನಗೆ ಗೊತ್ತು ಮಾಡ್ತಿರ್ತೀರ ನಿಮ್ಮ ಕೈಲಾಗೋಷ್ಟು, ನಾನು ಹೇಳಬೇಕಾಗಿಲ್ಲ. ಬಟ್ ಮಾಡೋದ್ರಿಂದ ಒಂದು ತೃಪ್ತಿ ಸಿಗುತ್ತೆ ಫಾರ್ ಶೋರ್. ಸೊ ನಾನು ಮಾಡ್ತಾ ಇರೋದು ಅದಕ್ಕೇ, ಖುಷಿ ಸಿಗುತ್ತೆ, ಅವರೆಲ್ಲೇ ಇದ್ರು ಖುಷಿಯಾಗಿರಲಿ ಅಂತ. ಸೊ ಸ್ಟೋರಿ ಕಂಟಿನ್ಯೂ ಮಾಡೋಣ. ನನ್ನ ಅಕ್ಕ ಯಾವಾಗಲೂ ಅವಳ ಬರ್ತ್ಡೇಸ್ಗೆ ಈ ಥರ ಪ್ಲ್ಯಾನ್ ಮಾಡ್ತಿದ್ಲು. ವೃದ್ಧಾಶ್ರಮಕ್ಕೋ ಅನಾಥಾಶ್ರಮಕ್ಕೋ ಈ ಥರ ಡೊನೇಟ್ ಮಾಡೋದು, ಅವ್ರ ಜೊತೆ ಒಂದು ಸ್ವಲ್ಪ ತಿದ್ದು ಮಾತಾಡಿ ಅವ್ರ ಜೊತೆ ಅವ್ರ ಕಷ್ಟಗಳೇನು ಅಂತ ನಾವೆಲ್ಲ ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ನನಗೂ ಈ ಸಲ ಮಾಡೋಣ ಅಂತ ಅನ್ನಿಸ್ತು.
ಅದಕ್ಕೋಸ್ಕರ ಬರ್ಡೇ ಟೈಮಲ್ಲಿ ಪ್ಲ್ಯಾನ್ ಮಾಡಿದೆ ಲಾಸ್ಟ್ ಮಂತು. ಬಟ್ ನಾನು ಸೀರಿಯಲ್ ಬಿಡ್ತಿದ್ರಿಂದ ತುಂಬಾ ಟೆನ್ಷನ್ ಡಿಸ್ಕಷನ್ಸ್ ತುಂಬ ಆಗೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ನನ್ನ ಸ್ಪೆಷಲ್ ಪೀಪಲ್ ಅಂದರೆ ನನ್ನ ಅಜ್ಜಿ ಮತ್ತು ನಮ್ಮ ಅಪ್ಪನ ಬರ್ಡೇಸ್ ಲೈಕ್ ಒಂದು 4 ದಿನ ಗ್ಯಾಪಲ್ಲಿ ಬರ್ತಿರೋದ್ರಿಂದ ಮಧ್ಯ ದಿನ ಚೂಸ್ ಮಾಡಿ ನಾನು ಇದೆಲ್ಲ ಪ್ಲ್ಯಾನ್ ಮಾಡಿದೆ. ಸೊ ಇವಾಗ ಔಟ್ಫಿಟ್ ಹಾಕ್ಕೊಂಡೆ, ಲೈಟಾಗಿ ಮೇಕಪ್ ಮಾಡ್ಕೊಳ್ಳೋಣ. ನಿಜ ಹೇಳಬೇಕು ಅಂತಂದರೆ ನಂಗೆ ಪ್ರಾಣಿಗಳಂದರೆ ತುಂಬ ಇಷ್ಟ. ಅವಕ್ಕೆ ಸೇವೆ ಮಾಡಬೇಕು ಅಂದರೆ ಐ ರಿಯಲಿ ಲೈಕ್ ಇಟ್. ಆ್ಯಂಡ್ ನನ್ನ ಮನೆ ಎದುರುಗಡೆನೇ ನಾನು ಒಂದು 3 ಬೀದಿ ನಾಯಿನ ಚಿಕ್ಕದಿದ್ದಾಗಿಂದ ನೋಡ್ಕೊಂಡಿದ್ದೀನಿ, ಸಾಕಿದ್ದೀನಿ, ದಿನ ಊಟಕ್ಕೆ ಹಾಕ್ತೀನಿ. ಸೊ ಒಂಥರ ಖುಷಿ, ತೃಪ್ತಿ. ಅದಕ್ಕೋಸ್ಕರ ಮೊದಲನೇ ಸತಿ ನಾನು ಮಾಡ್ತಾಯಿದ್ದೀನಲ್ಲ, ಅದು ಹೇಗಿರುತ್ತೆ, ಐ ಆಮ್ ವೆರಿ ಎಕ್ಸೈಟೆಡ್ ಇವಾಗ. ಸೊ ಆಲ್ ಟುಗೆದರ್ ಇವಾಗ ಅಕ್ಕ, ಬಾವ, ಸೃಜನ್, ಅಮ್ಮ, ನಾನು 5 ಜನ ಸೇರಿ ಹೋಗ್ತಾ ಇದ್ದೀವಿ. ಸೊ ನಾನು ಬೇಗ ರೆಡಿ ಆಗಬೇಕು, ಇಲ್ಲಾಂದರೆ ನನ್ನ ಅಕ್ಕ ಅಡಾಲ್ಫ್ ಹಿಟ್ಲರ್ ಥರ ಆಡ್ಬಿಡ್ತಾಳೆ. ಯಾಕಂದರೆ ಅವಳು ಯಾವಾಗಲೂ ಪಂಕ್ಚುಯಲ್ಲು, ಟೈಮ್ ತಕ್ಕಾಗಿ ರೆಡಿ ಆಗಿಲ್ಲ ಅಂತಂದರೆ ಗುರ್ಗುರ್ ಅಂತ ಇರ್ತಾಳೆ. ಸೊ ಅದಕ್ಕೆ ಅವಾಗವಾಗ ಮಧ್ಯೆ ಟೈಮ್ ನೋಡ್ತಾನೆ ಇದ್ದೆ ನಾನು. ಸೊ ಅಂತೂ ಇಂತೂ ನಾನು ರೆಡಿ ಆದೆ. ತುಂಬ ಹಸಿವಾಗಿತ್ತು, ತಿಂಡಿ ಮಾಡಿರಲಿಲ್ಲ. ಸೊ ಸ್ನಿಕರ್ಸ್ ತಿಂತಾಯಿದ್ದೆ. ಆ್ಯಂಡ್ ದೆನ್ ಐ ವಾಸ್ ವೇಟಿಂಗ್ ಫಾರ್ ದೆಮ್. ಅಲ್ಟಿಮೇಟ್ಲಿ ಇವರು ಬಂದರು. ಅದರಲ್ಲಿ ನಮ್ಮ ಅಕ್ಕ ಏನೋ ಒಂದು ಮಾಡಿದ್ದಾಳೆ. ಅವಳೇ ಹೇಳ್ತಾಳೆ ಕೇಳಿ ಯಾಕಂಗೆ ಮುಖ ಮುಚ್ಕೊತಿದ್ದಾಳೆ ಅಂತ. ಬಿಡುವೆ ಅಲ್ಲ, ಯಾವ್ದೋ ಫೌಂಡೇಶನ್ ಹಾಕೊಂಡು ನೀನು ತಿಂದಿದ್ದೆ. ನೀನೆಲ್ಲೋ ಹೋಗ್ತಾ ಇದ್ದೆ ಕಬ್ಸೆ ಹಂಗ ಹೇಳ್ಬೇಡ. ಇದು ಭಜನ್ ಹೇಳೋ, ಭಜನ್. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ ರಾಮ ರಾಮ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ನಾವು ಒಂದು ಪಾರ್ಟ್ ನೋಡ್ಬಿಟ್ಟಿದೀವಿ ಒಳಗಡೆ. ಅಮ್ಮ ನಮ್ ಜೊತೆನೆ ನೋಡೋದು ಈವ್ನಿಂಗು. ಆ ಪಾರ್ಟ್ ಮಿಸ್ ಆಯ್ತು ಅಂದ್ಬಿಟ್ಟು ಅಮ್ಮಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ. ಯಾವ ರೇಂಜ್ಗೆ ಅಂದ್ರೆ ಒಂದು ಕಾರ್ ಬಂದು ಅವಳು ಅದನ್ನ ಮಿಸ್ ಮಾಡಿರೋದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾಳೆ. ಅಂದ್ರೆ ನಾನು ಅನ್ಕೊಂಡೆ ಇವಳು ಎಕ್ಸ್ಪ್ಲೇನ್ ಮಾಡೋ ಬದಲು ನಾವು ಪ್ಲೇ ಮಾಡಿದ್ರೆ ಅಷ್ಟೇ ಟೈಮ್ ಮಾಡಿರೋದು. ಅದು ನೋಡ್ಬೇಕು ಅಂತ ಆಸೆ ಆಗೋಗ್ಬಿಡ್ತೀವಿ. ಆಯ್ತು, ಇಂಚನ ಮುರ್ದಾಬಾದ್ ಪಾರ್ಟಿ ಆಮೇಲೆ ಓಪನ್ ಮಾಡಿ ಇಂಚು ಕಂಪ್ಲೇಂಟ್ ಪಾರ್ಟಿ ಆಗ್ತಾ ಇದೆ. ನಾರ್ಮಲ್ ಆಗಿ ಹೇಳ್ಬೋದು ಏನಂತ, ಓಕೆ ಈ ತರ ಆಯ್ತು ಬೈದ ಅಂತ. ಇವಳಿಲ್ಲ, ಅದೇನೇನ್ ಬೈದ ಅದನ್ನು ಡೀಟೇಲ್ ಆಗಿ ಬೀಯಿಂಗ್ ಎನ್ ಆಕ್ಟರ್ ಅದೇ ಮಾಡೋದಾ? ಅಲ್ಲ ಇಂಗ್ಲಿಷ್ ಅಲ್ಲೇ ನೋಡಿದ್ದಲ್ಲ. ನೀವು ಕೊರಿಯನ್ ನಲ್ಲಿ ನೋಡಿದ್ರ ನೀವು? ಅವಾಗ ಸಬ್ಟೈಟಲ್ ಕೆಳಗಡೆ ಫುಡ್ ಎಲ್ಲ ಬರ್ತಾ ಇರುತ್ತೆ. ರೀಲ್ ನೋಡ್ದೆ ಆಯ್ತಾ, ಹೆಂಗೆ ಕೆ ಡ್ರಾಮಾ ನೋಡೋದು ಅಂತ. ಒಂದ್ ಕಣ್ ಹಿಂಗೆ, ಒಂದ್ ಕಣ್ ಹಿಂಗ್ ಮೇಲೆ, ಒಂದ್ ಸಬ್ ಟೈಟಲ್ಸ್ ಒಂದ್ ಕಣ್ಣು ಇನ್ನೊಂದ್ ಕಣ್ಣು ವಿಡಿಯೋ ಮೇಲೆ ಅಂತ ಹೇಳ್ತೇನೆ. ನೀವ್ ಹಂಗೆ ನೋಡಿರ್ತೀರಾ ಅಂತ ಇಬ್ರು. ಭಾವನ್ ಡ್ರೆಸ್ ಎಲ್ಲ ಸ್ವಲ್ಪ ಅವಾಗ ಇನ್ಸ್ಪೈರ್ ಆಗೋಗ್ಬಿಟ್ಟು. ಅರೆ ಭಾವನ್ ಸ್ಟೈಲಿಂಗ್ ಸಕ್ಕದಾಯ್ತು, ನಂಗೆ ಇಷ್ಟ. ಇಂಚು ಏನು 500 ರೂಪಾಯಿ ಕೊಡೋಣ. 500 ರೂಪಾಯಿ ನನಗೆ ಎಂತ ಬರ್ಡನ್ ತಗೊಂಡ್ ಹೋಗಿದಾರೆ ನಿನ್ನ ಮದುವೆ ಹೊಡ್ದ ಅಂದ್ರೆ. ಓಕೆ ಬಾಯ್. ಅಂತೂ ಇಂತೂ ನಾವು ಸುಬ್ರಹ್ಮಣ್ಯ ಮಠಕ್ಕೆ ರೀಚ್ ಆದ್ವಿ. ಸೊ ನಾನು ಗೋದಾನ ಮಾಡಿಸ್ಬೇಕಂತಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ಲೈನ್ ಇತ್ತು. ಅಲ್ಲಿವರೆಗೂ ನಾವು ಗೋಶಾಲೆಗೆ ಹೋಗಿ ಎಲ್ಲ ಅಂಬಾಬುಚ್ಚಿಗಳನ್ನ ಮೀಟ್ ಮಾಡೋಣ ಅಂತ ಅಲ್ಲಿ ಮಾತಾಡಿಸ್ತಾ ಇದ್ವಿ. ಇಲ್ಲಿ ನೋಡಿ, ಇದು ಕಾಣ್ತಿದೆಯಲ್ಲ, ಇದ್ರ ಹೆಸರು ಲಕ್ಷ್ಮಿ ಅಂತ. ಆಮೇಲೆ ಗೋಪೂಜೆ ಮಾಡೋದಕ್ಕೆ ಇವಳನ್ನೇ ಆಚೆ ಕರ್ಕೊಂಬರ್ತಾರೆ. ಬಟ್ ಎಲ್ಲ ಅಂಬಾಬುಚ್ಚಿಗಳು ಏನು ಮುದ್ದಾಗಿದ್ವು ಅಂದರೆ, ಇದು ಪುಂಗನೂರು ಹಸುಗಳು ಅಂತೆ. ಸೊ ತುಂಬ ಉದ್ದನೂ ಇರಲ್ಲ, ತುಂಬ ಗಿಡ್ಡನೂ ಇರಲ್ಲ, ಮೀಡಿಯಮು. ಆಮೇಲೆ ತುಂಬ ಜನ ಅಲ್ಲಿ ಸಿಕ್ಕಿದ್ರು, ಸೀರಿಯಲ್ ಆಗಿಬಿಟ್ರಿ ಅಂತೆಲ್ಲ ಕೇಳ್ತಾಯಿದ್ರು. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಆ್ಯಂಡ್ ಕೊನೆಗೂ ಗೋಪೂಜೆ ಮಾಡೋ ಸಮಯ ಬಂತು. ತುಂಬ ಚೆನ್ನಾಗಿತ್ತು. ಲಕ್ಷ್ಮಿ ಜೊತೆ ಅದ್ರ ಮಗು, ಅದ್ರ ಕರುನು ಕರ್ಕೊಂಬಂದರು, ಕಪಿಲ ಅಂತ ಅದ್ರ ಹೆಸರು. ಆದರೆ ಏನು ಮುದ್ದಾಗಿದ್ವು ಅಂದರೆ ಎರಡು. ಆದರೆ ಅಷ್ಟೇ ಇದು, ಅದ್ರ ಹೊಟ್ಟೆ ಸೊಂಟ ಏನಾರ ಮುಟ್ಟಿದ್ರೆ ಸಾಕು, ಬಾಲ್ಯದಲ್ಲೇ ಚಟ್ ಅಂತ ಹೊಡಿತಿತ್ತು. ಬಟ್ ನನಗೆ ಭಾಳ ಖುಷಿ ಆಯಿತು.
अंगयोः ब्रह्मविश्वम् आवाहयामि मुल्गणे अग्रयोः मृताम् आवाहयामि तले में हाथ श्रीमद् वेंकटनाथाय श्रीनिवासाय ते नमः मायावी परमानंदं तत्वा वैकुंठमतुपड़ मायावी परमानंदं तत्वा वैकुंठमतुपड़ कೈಬಿಡಿ स्वामी पुष्करमया सहमोदते सुभोज्यवस्तु हरिप्रियता गोपाकृष्णाय नमः अंगराजनं समर्पयामि आर्तितो देवाय गोब्राह्मणहिताय च जगद्हिताय कृष्णाय गोविन्दाय नमः कृष्णाय सहस्रनामे 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 कृष्णाय सहस्रनामे सहस्रनामे नमः ಸೊ ನಾವೆಲ್ಲರೂ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಲಕ್ಷ್ಮಿ ಆಶೀರ್ವಾದ ತೊಗೊಂಡು ಅಲ್ಲಿಂದ ನಾವು ಸರ್ವೋಹಂ ಫೌಂಡೇಶನ್ ಡಾಗ್ ಶೆಲ್ಟರ್ಗೆ ಹೋದ್ವಿ. ಹಾಯ್ 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 ಒಳ್ಳೆ ಬ್ರೀಡ್ ಪಾಪ ಟೈಗರ್ ಇಲ್ಲೆಲ್ಲ ತುಂಬ ಪ್ಯಾರಲೈಸ್ ಆಗಿರೋ ನಾಯಿಗಳು, ಕೈ ಕಾಲು ಆಂಪ್ಯುಟೇಟ್ ಆಗಿರೋ ಅಂಥವು ಅಥವಾ ಡಿಸ್ಟೆಂಪರ್ ಇರೋವಂಥ ನಾಯಿಗಳು ತುಂಬ ಇದ್ವು. ಪಾಪ ಅನ್ನಿಸ್ತು. ಇಲ್ಲೆಲ್ಲ ತುಂಬ ನಾಯಿಗಳನ್ನ ಟ್ರೀಟ್ಮೆಂಟ್ಗೋಸ್ಕರನೂ ಕರ್ಕೊಂಬರ್ತಾರೆ. ಬಟ್ ಈ ಮಕ್ಕಳಲ್ಲಿ ಬದುಕಬೇಕು, ನಗಿಸ್ಬೇಕು, ಖುಷಿ ಪಡಿಸ್ಬೇಕು ಅನ್ನೋ ಹುರುಪಿದೆಯಲ್ಲ, ಅದನ್ನ ನೋಡಿ ನನಗೆ ಎಷ್ಟು ತೃಪ್ತಿ ಆಯಿತು ಗೊತ್ತಾ ಗೈಸ್. ಖುಷಿ ಆಯ್ತು, ಸೈಲೆಂಟ್ ಆಯ್ತು. ಸೈಲೆಂಟ್ ಆಯ್ತು. ಇನ್ನೊಂದು ಯಾವ್ದೋ ಇಲ್ಲ, ನನ್ನ ಕಾಲ ಹತ್ರನೇ ಇದೆ, ಕಾಲಿಗೆ ಇದು ಮಾಡ್ತಾರೆ. ಅದು ಅವಾಗಿನ ಸೊ ಗೈಸ್, ನಾನಿವತ್ತು ಸರ್ವೋಹಂ ಫೌಂಡೇಶನ್ಗೆ ಬಂದಿದ್ದೀನಿ. ನನಗಂತೂ ಇದು ನೋಡಿ ಅಳುನೇ ಬಂತು, ಎಷ್ಟು ಕಷ್ಟಪಡ್ತಾ ಇರೋ ಮಕ್ಕಳು ಅಂತ. ಬಟ್ ಇವರು ಅಷ್ಟೇ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾರೆ. ನನ್ನ ಕೈಯಲ್ಲಿ ಆದಷ್ಟು ಸಹಾಯ ನಾನು ಮಾಡಿದ್ದೀನಿ ಇವತ್ತು. ನೀವು ಅಷ್ಟೇ, ನಿಮ್ಗೆ ಏನಾರು ಡೊನೇಟ್ ಮಾಡಬೇಕು ಅಂತಿದ್ರೆ ಅಥವಾ ಫುಡ್ಡೇ ಡೊನೇಟ್ ಮಾಡಬೇಕಂತಿದ್ರು ಪ್ಲೀಸ್ ಇಲ್ಲಿ ಬನ್ನಿ. ಆ್ಯಂಡ್ ಆಲ್ಸೋ ಇವ್ರದ್ದು ಸರ್ವೋಹಂ ಫೌಂಡೇಶನ್ ವೆಬ್ಸೈಟ್ ಕೂಡ ಇದೆ, ಡೈರೆಕ್ಟಾಗಿ ಅಲ್ಲಿಂದನೂ ಡೊನೇಟ್ ಮಾಡ್ಬೋದು. ಬಟ್ ಐ ಫೀಲ್ ನೀವು ಇಲ್ಲಿ ಬಂದ್ರೇ ನೀವು ಖುಷಿ ಆಗುತ್ತೆ. ಫಸ್ಟ್ ನನಗೂ ಭಯ ಆಯಿತು, ಬಟ್ ಎಷ್ಟು ಫ್ರೆಂಡ್ಲಿ ಇದ್ದಾವೆ ಅಂದರೆ ಐವತ್ತು ಅಲ್ವಾ. ಸೊ ಪ್ಲೀಸ್ ಡೂ ಕಮ್ ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಡೊನೇಟ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ. ಓಕೆ ಬಾಯ್.
ಸೊ ಇದೆಲ್ಲ ಆದಮೇಲೆ ಸಿಕ್ಕಾಪಟ್ಟೆ ಹಸ್ವಾಗೋಗ್ಬಿಟ್ಟಿತ್ತು ನಮಗೆ, ತಿಂಡಿ ಕೂಡ ಮಾಡಿರಲಿಲ್ಲ. ಅದಕ್ಕೆ ಡೈರೆಕ್ಟ್ ಲಂಚ್ ಮಾಡೋದಕ್ಕೋಸ್ಕರ ಈ ಕವಿ ಅಂತ ಈ ಪ್ಲೇಸಿಗೆ ಹೋದ್ವಿ. ಸೊ ಫೇಮಸ್ ಕವಿಗಳು ಯಾರ್ಯಾರಿದ್ದಾರೋ ಅವ್ರದ್ದೆಲ್ಲ ಪಿಕ್ಚರ್ಸ್ನ ಹ್ಯಾಂಗ್ ಮಾಡಿದ್ರು. ಸಚ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್, ನಂಗೆ ತುಂಬ ಇಷ್ಟ ಆಯಿತು. ಸೊ ಮಾನಸಿಗೆ ಸಿಕ್ಕಾಪಟ್ಟೆ ಹಸ್ವಾಗಿತ್ತು, ಅದಕ್ಕೋಸ್ಕರ ಈ ಥರ ಎಲ್ಲ ಮಾಡ್ತಾಯಿದ್ಲು. ಹಂಗೆ ಮಾಡ್ತಿದ್ಯಾ, ಇಲ್ಲಿ ಈ ಕಡೆ ಡಿಮ್ಸಮ್ ತಿಂತದೆ. ಆಯ್ತು, ಡಿಮ್ಸಮ್. ಸೊ ನಾನು ತೊಗೊಂಡಿದ್ದು ಬ್ರೇಸ್ಡ್ ಟೋಫು ರ್ಯಾಮನ್ ಅಂತ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಐ ಲವ್ ರ್ಯಾಮನ್ ಎಲ್ಲ, ಅಂದರೆ ಜಾಪನೀಸು ಕೊರಿಯನ್ ಕುಝೀನ್ ತುಂಬ ಇಷ್ಟಪಡ್ತೀನಿ ನಾನು ಮನೇಲಿ ಕುಕ್ ಮಾಡ್ತೀನಿ. ಬಟ್ ಸಕ್ಕತ್ತಾಗಿತ್ತು, ಐ ಲವ್ ಇಟ್. ತುಂಬಾ ಫ್ರೆಶ್ ಆಗಿದೆ. ಹಿಂದೆ ಬಂದಿದ್ರಲ್ಲ. ಅಲ್ವಾ, ಚೆನ್ನಾಗಾಯ್ತು. ಥ್ಯಾಂಕ್ ಯು ಇಂಚು ಫಾರ್ ಪ್ಲಾನಿಂಗ್ ದಿಸ್, ಇಟ್ ವಾಸ್ ಸೂಪರ್. ಥ್ಯಾಂಕ್ ಯು, ನನಗೂ ಖುಷಿ ಆಯಿತು. ಫುಲ್ ಫ್ಯಾಮಿಲಿ ಔಟಿಂಗು. ಸೊ ಫೈನಲಿ ಸಕ್ಕದಾಗಾಯ್ತು ದಿನ. ಥ್ಯಾಂಕ್ ಯು ಇಂಚು. ಆಮೇಲೆ ಟ್ರೀಟ್ ಕೂಡ ಒಳ್ಳೆ. ಥ್ಯಾಂಕ್ ಯು ಇಂಚು, ಎಲ್ಲ ಒಳ್ಳೇದಾಗ್ಲಿ. ಇದು ಟ್ರೀಟ್ ಬಗ್ಗೆ ಮಾತೇ ಆಗಿಲ್ಲ. ಆಡಿದ್ರಿ ಹಂಗೆ. ಬಾಯ್. ಇಂಚು ಆಯ್ತು, ಕರೆಕ್ಟ್ 5,000 ಆಯ್ತು. ಮಕ್ಕಳಿಗೆ ಹಾಕಿದೆ ಅಂದ್ರೆ ಇವ್ರಿಗೆಲ್ಲ ಹಾಕ್ಬಿಡ್ಬೋದು. ಆಯ್ತು, ನಿಮಗೂ ಹಾಕ್ಸ್ದಂಗೆ ನಾನು. ಹೋಗಕ್ಕಾಗಲ್ಲ. ಓಕೆ, ಬಾಯ್ ಬಾಯ್. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.